ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಈ ವರ್ಷ ಮಂಗಳಕ್ಕೆ ಸೀಮಿತವಾಗಿದೆ. ಮಂಗಳದ ಸ್ವಾಮಿ ಆಂಜನೇಯ. ಈ ವರ್ಷವಿಡೀ ನಾವು ಆಂಜನೇಯನ ಸೇವೆಯನ್ನು ಮಾಡಿದರೆ ಇಡೀ ವರ್ಷ ಸುಖಕರವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ಕೆಲವೊಂದು ಸಂಕಟಗಳು ಪರ್ವತದ ತರಹ ಎದುರಾಗುತ್ತವೆ. ಮನುಷ್ಯ ಇಂತಹ ಪರಿಸ್ಥಿತಿಯಲ್ಲಿ ಗೊಂದಲಕ್ಕೆ ಒಳಗಾಗ್ತಾನೆ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿಮಗೆ ಎದುರಾಗಿದ್ದರೆ, ದಾರಿನೇ ತೋಚ್ತಾ ಇಲ್ಲ ಅಂತ ಇದ್ದರೆ, ಈಗ ಹೇಳುವಂತಹ ಆಂಜನೇಯ ಸೇವೆಯನ್ನು ನೀವು ತಪ್ಪದೇ ಮಾಡಿ ನೋಡಿ. ಆಂಜನೇಯನ ಈ ಸೇವೆ ಅತಿ ಪ್ರಭಾವಿಯಾಗಿದೆ ಮತ್ತು ಅಷ್ಟೇ ಶೀಘ್ರವಾಗಿ ಫಲಿಸುತ್ತೆ ಕೂಡ. ಆಂಜನೇಯ ಚಿರಂಜೀವಿ. ಎಲ್ಲೇ ಇದ್ದರೂ, ಎಂತಹದೇ ಪರಿಸ್ಥಿತಿಯಲ್ಲಿದ್ದರೂ ಅಂತಃಕರಣದಿಂದ ನೀವು ಆಂಜನೇಯನ ಸ್ತುತಿಸಿದರೆ ಶೀಘ್ರವಾಗಿ ಕೃಪೆಯನ್ನು ಮಾಡುವಂಥ ದೇವರು ಹನುಮಂತ. ನಿಮ್ಮ ಸಂಕಟ ಸಮಸ್ಯೆ ನಿವಾರಣೆಗೆ ಈಗ ಹೇಳುವಂತಹ ಈ ಸೇವೆಯನ್ನು 11 ಶನಿವಾರ ಮಾಡಬೇಕು. ಶನಿವಾರ ಬೇಗ ಎದ್ದೇಳಿ ಸ್ನಾನವನ್ನು ಮುಗಿಸಿ ಆಂಜನೇಯನ ಮಂದಿರಕ್ಕೆ ಹೋಗಿ 11 ಮುಟಿಕೆ ಅಂದರೆ 11 ಮುಷ್ಟಿಯಷ್ಟು ಉದ್ದಿನ ಕಾಳನ್ನು ತೆಗೆದುಕೋಬೇಕು. ಇದರ ಜೊತೆಗೆ ಒಂದು ಮಣ್ಣಿನ ಹಣತೆ, ಬತ್ತಿ ಮತ್ತು ಸಾಸಿವೆ ಎಣ್ಣೆಯನ್ನು ಒಯ್ಯಬೇಕು. ಮಣ್ಣಿನ ಹಣತೆಯನ್ನು ಮಂದಿರದಲ್ಲಿಯೇ ಇಟ್ಟು ಬರಬೇಕಾಗುತ್ತೆ. ಅದಕ್ಕಾಗಿ 11 ಹೊಸ ಹಣತೆಗಳನ್ನು ನೀವು ಖರೀದಿಸಬಹುದು. ಸಾಸಿವೆ ಎಣ್ಣೆ ಈ ಸೇವೆಗೆ ಬೇಕು. ಆಂಜನೇಯನ ಮಂದಿರಕ್ಕೆ ಹೋಗಿ ಮೊದಲು ಆಂಜನೇಯನಿಗೆ ನಮಸ್ಕರಿಸಿ ನಿಮ್ಮ ಸಂಕಟವನ್ನು ಆಂಜನೇಯನಲ್ಲಿ ಹೇಳಬೇಕು. 11 ಶನಿವಾರ ನಿಮ್ಮ ದರ್ಶನಕ್ಕೆ ಬರ್ತೀನಿ ಅಂತ ಸಂಕಲ್ಪವನ್ನು ಮಾಡಬೇಕು. ಈಗ ಹಣತೆಗೆ ಬತ್ತಿ ಮತ್ತು ಸಾಸಿವೆ ಎಣ್ಣೆಯನ್ನು ಹಾಕಿ ಬೆಳಗಿಸಬೇಕು. ಹಣತೆಯನ್ನು ಮುಂದೆ ಇಟ್ಟು ಅದರ ಹತ್ತಿರ 11 ಮುಷ್ಟಿ ಉದ್ದಿನ ಕಾಳನ್ನು ಹಾಕಬೇಕು. ಓಂ ಹನುಮತಾಯ ನಮಃ ಈ ಮಂತ್ರವನ್ನು ಪಠಿಸುತ್ತಾ 11 ಮುಷ್ಟಿ ಉದ್ದಿನ ಕಾಳನ್ನು ಆಂಜನೇಯನ ಮುಂದೆ ಹಾಕಬೇಕು. ಆಂಜನೇಯನಿಗೆ ಈಗ ಪ್ರದಕ್ಷಿಣೆಯನ್ನು ಹಾಕಬೇಕು. ಮಂದಿರದಲ್ಲಿಯೇ ಕುಳಿತು ಒಂದು ಮಾಲೆ ಅಂದರೆ 108 ಸಲ ಓಂ ಹನುಮತಾಯ ನಮಃ ಈ ಮಂತ್ರದ ಪಠನೆಯನ್ನು ಮಾಡಬೇಕು. ಈ ರೀತಿ 11 ಶನಿವಾರ ಆಂಜನೇಯನಿಗೆ ಸೇವೆಯನ್ನು ಸಲ್ಲಿಸಬೇಕು. ಇದು ಶೀಘ್ರವಾಗಿ ಫಲಿಸುವ ಸೇವೆ. ಈ ಸೇವೆಯನ್ನು ನಾನು ಸ್ವತಃ ಮಾಡಿದ್ದೇನೆ ಕೂಡ. ತುಂಬ ಒಳ್ಳೆಯ ಮತ್ತು ಬೇಗ ಫಲ ಕೊಡುತ್ತದೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಈ ಸೇವೆಯ ಜೊತೆಗೆ ಹನುಮಾನ ಚಾಲಿಸಾದ ಪಠನೆಯನ್ನು ನೀವು ಪ್ರಾರಂಭ ಮಾಡಿ. ದಿನಕ್ಕೆ 7 ಸಲ ಹನುಮಾನ ಚಾಲಿಸ ಪಠಿಸಿದರೆ ನಮ್ಮ ಸುತ್ತ ಸುರಕ್ಷಾ ಕವಚ ತಯಾರಾಗುತ್ತೆ. ಹನುಮಾನ ಚಾಲಿಸಾದಲ್ಲಿ ತುಂಬಾ ಶಕ್ತಿ ಇದೆ. 7 ಸಲ ಸಾಧ್ಯ ಇಲ್ಲ ಅನ್ನೋರು 1 ಸಲ ಪಠಿಸಬಹುದು. ಅದರ ಜೊತೆಗೆ 1 ಸಲ ರಾಮರಕ್ಷಾ ಸ್ತೋತ್ರವನ್ನು ಕೂಡ ಪಠಿಸಿ. ಈ ರೀತಿ ಆಂಜನೇಯನ ಸೇವೆಯನ್ನು ಮಾಡಿ ನೋಡಿ. ನಿಮ್ಮ ಅತಿ ದೊಡ್ಡ ಸಮಸ್ಯೆ ಸಂಕಟ ಕೂಡ ಈ ಸೇವೆಯಿಂದ ನಿಮಗೆ ಚಕಿತ ಮಾಡುವಂತಹ ಬದಲಾವಣೆಯನ್ನು ತಂದುಕೊಡುತ್ತದೆ. ಆಂಜನೇಯ ಭಕ್ತಿಯನ್ನು ಇಚ್ಛಿಸ್ತಾರೆ. ನಿಮ್ಮ ಭಕ್ತಿಯನ್ನು ಅವರ ಚರಣಕ್ಕೆ ಅರ್ಪಿಸಿ. ಆಂಜನೇಯನ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.